ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಕರುನಾಡು ಕಂಡಂತಹ ಧೀಮಂತ ನಾಯಕ, ಮುತ್ಸದ್ದಿ ರಾಜಕಾರಣಿ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಮಾಜಿ ವಿದೇಶಾಂಗ ಸಚಿವ ಎಸ್.ಎಂ. ಕೃಷ್ಣ ಇವತ್ತು ಬೆಳಿಗ್ಗೆ ವಿಧಿವಶರಾಗಿದ್ದಾರೆ. 2:30 ಸುಮಾರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಎಸ್.ಎಂ. ಕೃಷ್ಣ ಅವರು ಕೊನೆಯುಸಿರೆಳೆದಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಎಸ್.ಎಂ. ಕೃಷ್ಣ ಅವರ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಗಣ್ಯರೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಿ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತಿನಿಂದ 3 ದಿನ ಶೋಕಾಚರಣೆ ಮಾಡಲಾಗುತ್ತೆ. ನಾಳೆ ರಾಜ್ಯದಲ್ಲಿ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸರ್ಕಾರಿ ಕಚೇರಿಗಳು ಬಂದ್ ಆಗಿರಲಿದೆ. 3 ದಿನ ಶೋಕಾಚರಣೆ. ಇವತ್ತು ಬೆಳಿಗ್ಗೆಯಿಂದ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಡೀತಾ ಇದೆ. ನಾಳೆ ಬೆಳಿಗ್ಗೆ 8 ಗಂಟೆಯವರೆಗೂ ಕೂಡ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿಯೇ ಪಾರ್ಥಿವ ಶರೀರವನ್ನ ಇಡಲಾಗುತ್ತೆ. 8 ಗಂಟೆಯ ನಂತರ ಪಾರ್ಥಿವ ಶರೀರವನ್ನ ಮದ್ದೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಬೆಳಿಗ್ಗೆ 10:30ಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. 3 ಗಂಟೆಯ ನಂತರ ಸರ್ಕಾರಿ ಗೌರವದೊಂದಿಗೆ ಒಕ್ಕಲಿಗರ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಹಾಗಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು, ತವರೂರು, ಅಲ್ಲಿಯೇ ಅವರ ಆಸೆಯ ಪ್ರಕಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅದು ಕೂಡ ಅವರ ಇಚ್ಛೆಯ ಸ್ಥಳ ಸೋಮನಹಳ್ಳಿಯ ಕಾಫಿ ಡೇ ಆವರಣ ಏನಿದೆ, ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜವನ್ನ ಹೊದಿಸಲಾಗ್ತಾ ಇರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೆಳಿಗ್ಗೆಯಿಂದಲೂ ಕೂಡ ಗಣ್ಯರೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕರುನಾಡು ಕಂಡಂತಹ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ 1999ರಿಂದ 2004ರವರೆಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಹಳಷ್ಟು ಸುಶಿಕ್ಷಿತರು ಆಗಿದ್ದಂತ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ನಿನ್ನೆ ದಿನ ಬೆಳಗಿನ ಜಾವ ಇವತ್ತು ಬೆಳಗಿನ ಜಾವ ನಮ್ಮೆಲ್ಲರನ್ನ ನಗಲಿದ್ದಾರೆ. ಹಲವಾರು ದಿನಗಳಿಂದ ಆರೋಗ್ಯದ ಸಮಸ್ಯೆಗಳ ನಡುವೆನೂ ಒಂದು ರೀತಿಯ ಅವರ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಅವರ ಬದುಕನ್ನು ನಾವೇನು ಕಾಣ್ತಾ ಇದ್ದವು. ದೇಶಕ್ಕೆ, ರಾಜ್ಯಕ್ಕೆ ಅವರಿಂದ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನೇನು ನೀಡಿದ್ದಾರೆ. ವಿಶೇಷವಾಗಿ ರಾಜ್ಯದ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಜಾರಿಗೆ ತರತಕ್ಕಂಥದ್ರಲ್ಲಿ ಬಹು ಎತ್ತರದ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಸಚಿವರಾಗಿ, ರಾಜ್ಯದ ವಿಧಾನಸಭೆಯ ಸಭಾಪತಿಗಳಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ, ಹೀಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಮುಖ್ಯಮಂತ್ರಿಯಾಗಿ ಅವರು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆ ನಾವ್ಯಾರು ಮರೆಯಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಅವರ ಕೊಡುಗೆ ಇತ್ತೀಚಿನ ರಾಜಕಾರಣಿಗಳಿಗೆ ಒಂದು ರೀತಿಯ ಸ್ಫೂರ್ತಿ ಮತ್ತು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಒಂದು ರಾಜಕೀಯದ ಬದುಕು. ಒಬ್ಬ ಅಪರೂಪದ ರಾಜಕಾರಣಿಯಾಗೂ ಯಾವುದೇ ರೀತಿಯ ಶತ್ರುತ್ವ ಇಲ್ಲದೆ ಅಜಾತ ಶತ್ರುವಾಗಿ ರಾಜಕಾರಣದಲ್ಲಿ ಬೆಳೆದು ಬಂದಂಥದ್ದೇನಿದೆ, ಇವತ್ತು ಇತ್ತೀಚಿನ ಪೀಳಿಗೆಯ ಯುವಕರಿಗೆ ಅವರ ಒಂದು ರಾಜಕೀಯ ಬದುಕು ಒಂದು ರಾಜಕೀಯದಲ್ಲಿ ವಿಷಯವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಇವತ್ತು ಯುವಕರಿಗೆ ಅವಶ್ಯಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.
ಅವರು ಇವತ್ತು ನಮ್ಮೆಲ್ಲರನ್ನ ಅಗಲಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ನಮಗೂ ಇರ್ಬೋದು, ನಾಡಿಗೂ ಇರ್ಬೋದು, ಮತ್ತು ಅವರ ಕುಟುಂಬದ ಸದಸ್ಯರುಗಳ ನೋವೇನಿದೆ ಆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರೆಲ್ಲರಿಗೂ ನೀಡಲಿ. ಮತ್ತೊಮ್ಮೆ ಅವರ ಬದುಕಿನ ಒಂದು ರಾಜಕೀಯದ ಸುದೀರ್ಘ ಪಯಣ, ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಅಷ್ಟು ದೊಡ್ಡ ಮಟ್ಟದ ಸುದೀರ್ಘ ರಾಜಕೀಯದ ಪಯಣವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ನಮ್ಮ ಒಂದು ರಾಜ್ಯದ ರಾಜಕಾರಣದಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ ಎಲ್ಲರಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಸರ್, ವಿರುದ್ಧ ಪಕ್ಷದಲ್ಲಿದ್ದಂಥವರು ರಾಜ್ಯದ ಯಾವುದಾದ್ರೂ ಕೆಲಸದ ಬಗ್ಗೆ ವಿರುದ್ಧ ಪಕ್ಷದಲ್ಲಿದ್ದರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದಂಥ ಯಾವುದಾದ್ರೂ ಮೆಲುಕು ಹಾಕಿಲ್ಲ. ನನಗೆ ಮತ್ತು ಅವರಿಗೆ ನಾವು ಸಮಕಾಲೀನರಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ನನ್ನ ನೆನಪಿನಲ್ಲಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರು ರಾಜ್ಯಸಭಾ ಸದಸ್ಯರಿದ್ದರು. ನಂಜೇಗೌಡರು ನಮ್ಮ ಮುಂದೆ ಇವತ್ತಿಲ್ಲ, ಅವರು ಒಬ್ಬ ಹಿರಿಯ ರಾಜಕಾರಣಿಗಳಿದ್ದರು. ಅವರ ಮನೆಯಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರನ್ನ ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಭೇಟಿ ಮಾಡಿ ಅವ್ರನ್ನ ಆಶೀರ್ವಾದವನ್ನು ಪಡೆದಂಥದ್ದು ಇವತ್ತು ನನಗೆ ನೆನಪಿರ್ತಕ್ಕಂಥ ವಿಷಯ. ಅವರಿಂದ ಹಲವಾರು ರೀತಿಯ ವಿಧಾನಸೌಧದಲ್ಲಿ ಎಸ್.ಎಂ. ಕೃಷ್ಣ ಪುತ್ಥಳಿ ನಿರ್ಮಾಣ ಆಗುತ್ತಾ? ಎಸ್.ಎಂ. ಕೃಷ್ಣ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಕಲಾಪದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಆಗ್ರಹಿಸಿದ್ದಾರೆ. ಕೆಂಪೇಗೌಡ ಪ್ರತಿಮೆಯ ಮಾದರಿಯಲ್ಲಿಯೇ ಎಸ್.ಎಂ. ಕೃಷ್ಣ ಪುತ್ಥಳಿ ಕೂಡ ನಿರ್ಮಾಣ ಆಗಬೇಕು. ಕೃಷ್ಣ ನೆನಪಿಗಾಗಿ ವಿಧಾನಸೌಧದಲ್ಲಿ ಪುತ್ಥಳಿ ನಿರ್ಮಿಸಬೇಕು. ಕೃಷ್ಣ ಹೆಸರು ಉಳಿಯುವಂತೆ ವಿಶೇಷ ಸ್ಮಾರಕ ಮಾಡಬೇಕು ಅಂತ ಕಾನೂನು ಸಚಿವರು ಇವತ್ತು ಕಲಾಪದಲ್ಲಿ ಆಗ್ರಹಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಎಸ್.ಎಂ. ಕೃಷ್ಣರವರ ನೆನಪಿನೊಳಗೆ ಬಹುಬೇಗ ನಮ್ಮ ವಿಧಾನಸೌಧದಲ್ಲಿ ಅವರ ಪುತ್ಥಳಿಯನ್ನು ಇಡುವಂಥ ಕೆಲಸ ಆಗಬೇಕು. ಅದಲ್ಲದೆ ಈ ನಮ್ಮ ಆಲ್ಮಟ್ಟಿ ಈ ಕೃಷ್ಣ ಯೋಜನೆಗಳೇನದಾವು ಇಲ್ಲೇ ಅವರ ಹೆಸರು ನೆನಪುಳಿಯುವಂತೆ ಅವರ ಸ್ಮರಣೆಗೆ ಆ ಒಂದು ಸ್ಮರಣೆಯ ದ್ಯೋತಕವಾಗಿ ನಮಗೆ ಮೇಲಿನ ಮೇಲೆ ನೆನಪು ಆಗುವ ರೀತಿಯೊಳಗೆ ವಿಶೇಷ ಸ್ಮಾರಕಗಳು ಆಗಲಿ ಅಂಥೇಳಿ ನಾನು ಹಾರೈಸಿ ಮಾನ್ಯ ಮುಖ್ಯಮಂತ್ರಿಗಳು ಆ ದಿಸೆಯೊಳಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂಥೇಳಿ ತಮ್ಮೆಲ್ಲರ ಮುಖಾಂತರ ಹೇಳ್ತಾ ನಾನು ನಾಳೆ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. 15 ಪುರೋಹಿತರ ತಂಡದಿಂದ ವಿಧಿವಿಧಾನ ಕಾರ್ಯ ನೆರವೇರುತ್ತೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲೇ ನಡೆಯುವಂತಹ ಕಾರ್ಯ. ಯತಿಗಳು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸೋದಿಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯ ಒಳಗಾಗಿ ಅಂತ್ಯಕ್ರಿಯೆ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನಾಳೆ ಜರುಗಲಿದೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆ ಅವರ ಹುಟ್ಟೂರಲ್ಲಿ ಆಗ್ತಾ ಇದೆ. ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿಕ್ಕೆ ವೈದಿಕರಾದಂತಹ ಭಾನುಪ್ರಕಾಶ್ ಅವರು ಕೂಡ ಸಿದ್ಧತೆಗಳನ್ನು ಆರಂಭಿಸಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಾಳೆ ಯಾವ ರೀತಿ ಸಿದ್ಧತೆಗಳು ಅಂತ್ಯ ಸಂಸ್ಕಾರದ ಸಿದ್ಧತೆಗಳಾಗ್ತಾ ಇದೆ? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣ ಅವರು ಇಂದು ಬೆಳಗಿನ ನಸಿಕೆಯ ಜಾಮದಲ್ಲಿ ದೈವಾಧೀನರಾದ ವಿಷಯವನ್ನು ದಿಗ್ಭ್ರಾಂತರಾಗಿದ್ದೇವೆ. ಇವರು ಅದರಲ್ಲಿ ಮಂಡ್ಯಕ್ಕೆ ಅವರ ಕೊಡುಗೆ ಹೆಚ್ಚು, ಕರ್ನಾಟಕಕ್ಕೂ ಹೆಚ್ಚು, ದೇಶಕ್ಕೂ ಹೆಚ್ಚು. ಅನೇಕ ವಿಧವಾದಂಥ ಈ ಹುದ್ದೆಗಳನ್ನು ಅಲಂಕರಿಸಿ ಸಕ್ರಿಯವಾದಂಥ ರಾಜಕಾರಣವನ್ನು ಯಾರ ಹತ್ರ ನಿಷ್ಠೂರ ಇಲ್ಲದೆ ಎಲ್ಲರನ್ನು ಪ್ರೀತಿ ಪಾತ್ರನಾಗಿ ಎಲ್ಲ ಪಕ್ಷಗಳ ಜೊತೆಯಲ್ಲಿ ಕೂಡಿದಂಥ ನಾಯಕ ಅಂದರೆ ಎಸ್.ಎಂ. ಕೃಷ್ಣ ಅವರು. ಅವರ ಪಾರ್ಥಿವ ಶರೀರ ನಾಳೆ ಸ್ವಗ್ರಾಮವಾದ ಸೋಮನಹಳ್ಳಿ ಗ್ರಾಮಕ್ಕೆ ಬರ್ತಾ ಇದೆ. ಮುದ್ದೂರು ಪಕ್ಕ ಇರತಕ್ಕಂಥ ಗ್ರಾಮ, ಅಲ್ಲಿ ಅವರಿಗೆ ಒಂದು ಚಿತಾಗಾರವನ್ನು ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಒಕ್ಕಲಿಗರ ಸಂಪ್ರದಾಯದಂತೆ ನಡೀತಾ ಇದೆ. ಅಂದರೆ ಖನನ ಅಂದರೆ ಹೂಳೋದು, ಅಗ್ನಿ ಸಂಸ್ಕಾರ ಅಂದರೆ ಸುಡೋದು. ಆ ವಿಧಿವಿಧಾನಕ್ಕೋಸ್ಕರ ಬಹುರಾಕಾರ ವೇದಿಕೆಯನ್ನು ಈಗಾಗಲೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು, ಚಲುವರಾಯ ಸ್ವಾಮಿರವರು,
ಹಾಗೂ ಬಾಬುರವರು ಮತ್ತು ಹಾಗೆ ಉದಯರವರು ಎಲ್ಲರ ಸಹಿತ ಇದ್ರು ಇಷ್ಟೋ ತನಕ ಮೀಟಿಂಗ್ನಲ್ಲಿ ಎಲ್ಲ ಮಾಡಿ ಯಾವ ರೀತಿ ಯಾವುದಕ್ಕೂ ಲೋಪವಿಲ್ಲಂತೆ ನೆಚ್ಚಿನ ನಾಯಕನನ್ನ ಕಳುಹಿಸಿಕೊಡೋದಕ್ಕೆ ಯಾವ ರೀತಿ ಶುದ್ಧವಾಗಿ ಕಾರ್ಯಕ್ರಮ ಮಾಡಬೇಕು, ವೇದೋಕ್ತವಾಗಿ ಮಾಡಬೇಕು, ಮಂತ್ರೋಕ್ತವಾಗಿ ಮಾಡಬೇಕು, ಆಧ್ಯಾತ್ಮದಲ್ಲಿ ಅವರಿಗೆ ಬಹಳ ವಿಶೇಷವಾದಂಥ ಅವರಿಗೆ ನಂಬಿಕೆ ಇತ್ತು ಅನ್ನೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾಳೆ ಮಾಡ್ತಾ ಇದ್ವಿ. ಇದು ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ನಡೆಯುತ್ತೆ. 3 ಗಂಟೆಗೆ ಸರ್ಕಾರಿ ಮರ್ಯಾದೆ, 3:30 ಗಂಟೆಗೆ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಆ ಚಿತೆಗೆ ಗಂಧದ ಕೊರಡನ್ನಿಟ್ಟು ನಮಸ್ಕಾರ ಮಾಡ್ತಾರೆ, ಪುಷ್ಪ ನಮನ ಮಾಡ್ತಾರೆ. ನಂತರ 4ರಿಂದ 5 ಗಂಟೆಗೆ 1 ಗಂಟೆಗಳ ಕಾಲ ನಾವು ಅದಕ್ಕೆ ಪಂಚಗವ್ಯಾದಿ ಸಂಸ್ಕಾರಗಳು, ವಿಧಿವಿಧಾನಗಳು ಎಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದು. ಅದೆಲ್ಲವನ್ನು ಮಾಡಿ ಅವರ ಮಕ್ಕಳ ಕೈಲಿ ನಾವು ಸಂಕಲ್ಪವನ್ನು ಮಾಡಿಸಿ ಅದರಲ್ಲಾಗಲೇ ಗುರುಚರಣರವರಾಗ್ಬೋದು, ಅವರ ಮೊಮ್ಮಗ ಆಗ್ಬೋದು, ಎಲ್ಲರನ್ನು ಕೂಡಿಕೊಂಡು ಈ ಒಂದು ದಹನ ಸಂಸ್ಕಾರಗಳನ್ನು ಮಾಡ್ತಾ ಇದ್ದೀವಿ. ಅಂತಿಮ ವಿಧಿವಿಧಾನದಲ್ಲಿ ಯಾವ ತರ ಪೂಜೆಗಳಿರುತ್ತೆ, ನೀವು ಎಷ್ಟು ಜನ ಇರ್ತಿರುತ್ತೆ? ಅದೆಲ್ಲ ಅಂತಿಮ ವಿಧಾನದಲ್ಲಿ ಅವರವರ ಸಂಪ್ರದಾಯದಂತೆ ಪೂಜೆಗಳಿರುತ್ತೆ. ನಾವು ಇಲ್ಲಿ ಅವರಿಗೆ ಕರ್ಮಣ ಪುಣ್ಯಾಹ ಅಂತ ಶುದ್ಧ ಪುಣ್ಯಾಹವನ್ನ ಮಾಡ್ತೇವೆ. ಅಂದ್ರೆ ಸ್ಥಳ ಶುದ್ಧಿಗೋಸ್ಕರ ಪಂಚಗವ್ಯ ಅಂತ ಹಾಲು, ಮೊಸರು, ಸಗಣಿ, ಗಂಜಲ ಎಲ್ಲವನ್ನ ಹಾಕಿ ಶುದ್ಧವಾಗಿ ಮಾಡಿ ಆ ದೇಹ ಶುದ್ಧಿಯನ್ನು ಮಾಡ್ತೇವೆ. ಈ ತರ ಪ್ರಾಯಶ್ಚಿತ್ತಾದಿಗಳೆಲ್ಲ ಇರುತ್ತೆ. ಮರಣವನ್ನು ಹೋದಾಗ ಅನೇಕ ವಿಧವಾದ ತೊಂದರೆಗಳನ್ನು ಅನುಭವಿಸುತ್ತಾರೆ. ಅದಕ್ಕೆ ಉತ್ಕ್ರಾಂತಿ ಗೋದಾನ ಆಗ್ಬೋದು, ತಿಲಪಾತ್ರದಾನಗಳ ಅಂತ ಹೇಳಿ ವಿಶೇಷವಾದಂತಹ ಅದಕ್ಕೆ ಕರ್ಮಗಳಿದೆ. ಇದನ್ನು ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿದರೆ ಅದರಂತೆ ಸಂಸ್ಕಾರಗಳನ್ನು ನಾವು ವಿಧಿವಿಧಾನಗಳ ನಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಸಂತರು ಸ್ವಾಮೀಜಿಗಳ ಉಪಸ್ಥಿತಿ ಖಂಡಿತವಾಗಿ ಇಲ್ಲಿ ಅವರಿಗೆ ನೆಚ್ಚಿನ ನಾಯಕ ಅಂದ್ರೆ ಎಲ್ಲ ಮಠ ಮಂದಿರಗಳು ಅವರು ತುಂಬಾ ಬೇಕಾದಂತಹದ್ದು. ಅವರ ಕಾಲದಲ್ಲಿ ಅನೇಕ ಮಠ ಮಂದಿರಗಳು ಉದ್ಧಾರ ಆಗಿದೆ. ಆದ್ರಿಂದ ಹಾಗೆ ಚುಂಚುರಗಿರಿಯವರು ಬರ್ತಾ ಇದ್ದಾರೆ, ಶಿವರಾತ್ರೇಶ್ವರರು ಬರ್ತಾ ಇದ್ದಾರೆ, ಮತ್ತು ಶಿವಗಂಗೆ ಅವರು ಬರ್ತಾ ಇದ್ದಾರೆ, ಸಿದ್ಧಗಂಗೆ ಅವರು ಬರ್ತಾ ಇದ್ದಾರೆ, ಹಾಗೆ ಬೇಬಿ ಮಠದವರು ಬರ್ತಾ ಇದ್ದಾರೆ, ಸಿರಿಗೆರೆ ಅವರು ಬರ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಎಲ್ಲ ಕಡೆಯಿಂದ ಅನೇಕ ಜಾಗದ ಸ್ವಾಮಿಗಳು ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇದಿಷ್ಟು ವೈದಿಕರಾದ ಭಾನುಪ್ರಕಾಶ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋಮನಹಳ್ಳಿ. SM ಕೃಷ್ಣ ಅವರು ಮದ್ದೂರಿನಿಂದ ರಾಜಕಾರಣವನ್ನ ಆರಂಭಿಸಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ಸಾಧನೆಗಳು ಬಹಳಷ್ಟಿದೆ. ಅದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಅವರಿದ್ದಾರೆ. ಪ್ರಶಾಂತ್, ವೆಲ್ಕಮ್. SM ಕೃಷ್ಣ ಅವರ ರಾಜಕಾರಣ ಬಹಳ ರೋಚಕತೆಯಿಂದ ಕೂಡಿರುವಂಥದ್ದು. ಯಾಕಂತಂದರೆ ಆರಂಭದಲ್ಲಿ ಅವರು ರಾಜಕಾರಣ ಶುರು ಮಾಡುವಂತಹ ಸಂದರ್ಭ ಕಾಂಗ್ರೆಸ್ಸನ್ನು ವಿರೋಧ ಮಾಡಿಯೇ ಶುರು ಮಾಡಿದಂಥದ್ದು. ಸೊ ಅಲ್ಲಿಂದ ಅವರು ನಡೆದು ಬಂದಂತಹ ಹಾದಿ ನೆನಪಿಸ್ಕೊಳ್ಳೋದಾದ್ರೆ ನೋಡಿ, 1961ರಲ್ಲಿ SM ಕೃಷ್ಣ ವಿದೇಶ ವ್ಯಾಸಂಗವನ್ನು ಮುಗಿಸಿ ವಾಪಸ್ ಮಂಡ್ಯಕ್ಕೆ ಮರಳುತ್ತಾರೆ. ಅವರು ಪ್ರಾಧ್ಯಾಪಕರು ಆಗಿರ್ತಾರೆ. ಇಲ್ಲೇ ಬೆಂಗಳೂರಿನ ನಮ್ಮ ಆಫೀಸ್ ಹತ್ತಿರದ ಒಂದು ಕಾಲೇಜಲ್ಲಿ ಅವರು ಪ್ರಾಧ್ಯಾಪಕರು ಆಗಿರ್ತಾರೆ. 1962ರಲ್ಲಿ HK ವೀರನ್ಗೌಡರ ವಿರುದ್ಧ ನಿಲ್ಲಿಕ್ಕೆ, ಆಗ ಅವರು ಲೋಕೋಪಯೋಗಿ ಸಚಿವರಾಗಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ಬೋದು 62ರಲ್ಲಿ ಅಂತಕ್ಕಂಥದ್ದು ಇರುತ್ತೆ. HK ವೀರನ್ಗೌಡರ ವಿರುದ್ಧ ನಿಲ್ಲಿಕ್ಕೆ ಇವ್ರಿಗೊಬ್ಬ ಅಭ್ಯರ್ಥಿ ಬೇಕಾಗಿರ್ತಾರೆ. ಯಾರು? ಕಾಂಗ್ರೆಸ್ ವಿರೋಧಿ ಗುಂಪೇನಿರುತ್ತೆ, ಸೋಷಿಯಲಿಸ್ಟರು ಅವರು. ಆಗ SM ಕೃಷ್ಣರ ಹೆಸರು ಬರುತ್ತೆ. ನಾನು ಅವರ ಪುಸ್ತಕವನ್ನು ಕೃಷ್ಣಪಥದಲ್ಲಿ ಅದು ಆನೆದೊಡ್ಡಿ ಅಂತಕ್ಕಂಥ ಗ್ರಾಮದಲ್ಲಿ ಒಂದು ದೊಡ್ಡ ಸಭೆ ನಡೆಯುತ್ತೆ. ನೀವೇ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿದಾಗ ಪಕ್ಷೇತರರಾಗಿ ಅವರು ಸ್ಪರ್ಧಿಸ್ತಾರೆ. ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ PSP ಏನಿತ್ತು ಅವರು ಇವ್ರನ್ನ ಬೆಂಬಲಿಸುತ್ತೆ. ಕಾರಣ ಇಷ್ಟೇ, ಇವರ ಅಜ್ಜ ಮತ್ತು ಇವರ ತಂದೆ, ಇವರ ಅಜ್ಜ ಚಿಕ್ಕೇಗೌಡರೇನು, ತಂದೆ ಮಲ್ಲಯ್ಯ, ಇಬ್ಬರೂ ಕೂಡ ಪ್ರಜಾಪ್ರತಿನಿಧಿ ಸಭೆ ಏನು ಮೈಸೂರು ಮಹಾರಾಜರದ್ದಿರುತ್ತೆ ಅದರ ಭಾಗವಾಗಿರ್ತಾರೆ, ಅದರ ಸದಸ್ಯರಾಗಿರ್ತಾರೆ. ಆ ಕಾರಣದಿಂದ SM ಕೃಷ್ಣರನ್ನು ನೀವು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿದ್ದೀರಿ. ಈಗ ವಿದೇಶ ವ್ಯಾಸಂಗ ಮಾಡಿದರೆ ಭಾಳ ದೊಡ್ಡ ವಿಷಯ ಅಲ್ಲ. 1962ರ ಕಾಲಘಟ್ಟ ನೋಡಿ. ನೀವು ಚುನಾವಣೆಗೆ ನಿಲ್ಲಿ ಅಂತ ಪಕ್ಷೇತರ ಅಭ್ಯರ್ಥಿಯನ್ನು ಜನರೇ ದುಡ್ಡು ಹಾಕಿ ಗೆಲ್ಲಿಸಿ 62ರಲ್ಲಿ ಅವರು ವಿಧಾನಸಭೆಗೆ ಬರ್ತಾರೆ. ಅದೇ ಅವಧಿಯಲ್ಲಿ ಹೆಚ್ಚು ಕಡಿಮೆ ದೇವೇಗೌಡರು ಕೂಡ 1962ರಲ್ಲಿ ಅವರು ಪಕ್ಷೇತರರಾಗಿ ರಾಜಕಾರಣ ಶುರು, ಹೊಳೆ ನರಸೀಪುರದಿಂದ ರಾಜಕಾರಣ ಶುರು ಮಾಡ್ತಾರೆ. ಒಂದು ಅಂದರೆ ನೀವು ದೇವೇಗೌಡರು ಮತ್ತು SM ಕೃಷ್ಣ ಅವರ ಸಾಮ್ಯತೆ, ಭಿನ್ನತೆ ಅನೇಕ ಇವೆ. ವಯಸ್ಸಿನ ಅಂತರ ಕೂಡ 1 ವರ್ಷ ಮಾತ್ರ ಇವ್ರಿಗೂ ಅವ್ರಿಗೂ ಅಂತರ ಇದ್ದದ್ದು. SM ಕೃಷ್ಣನೇ ದೊಡ್ಡವರು ಕಾಣುತ್ತೆ, 1 ವರ್ಷ. ಹೌದು, 1 ವರ್ಷ, ಒಂದು ವರ್ಷದಿಂದ ದೊಡ್ಡವರು. 67ರ ನಂತರ 67ರಲ್ಲಿ SM ಕೃಷ್ಣ ಚುನಾವಣೆ ಸೋಲ್ತಾರಲ್ಲೇ. ಬಟ್ 68ರಲ್ಲಿ ಈಗೇನು ಆತ್ಮಾನಂದ ಇದ್ದಾರಲ್ಲ, ಮಂಡ್ಯ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಅವರ ತಂದೆ ನಿಧನರಾಗ್ತಾರೆ. 67ರಲ್ಲಿ ಲೋಕಸಭಾ ಚುನಾವಣೆ ಹಾಗೆಲ್ಲ ಒಟ್ಟಿಗೆ ನಡೀತಿತ್ತಲ್ವ. 68ರಲ್ಲಿ ಬೈ ಇಲೆಕ್ಷನ್ಸ್ ಬರುತ್ತೆ. ಬೈ ಇಲೆಕ್ಷನ್ಸ್ನಲ್ಲಿ SM ಕೃಷ್ಣ
PSP ಪಾರ್ಟಿಯ ಅಧಿಕೃತ ಕ್ಯಾಂಡಿಡೇಟ್ ಆಗಿ ಚುನಾವಣೆ ಮಂಡ್ಯದಿಂದ ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ. ಲೋಕಸಭೆಗೆ ಹೋದಾಗ SM ಕೃಷ್ಣ ಅವರ ಒಂದು ರೀತಿಯ ಸ್ಟೈಲಿಶ್ನೆಸ್ ಇರಬಹುದು, ಅವರ ಮಾತಿನಲ್ಲಿ ಇರ್ತಕ್ಕಂಥ ಅವರ ಭಾಷೆ ಇರಬಹುದು, ಅದು ಅನೇಕರನ್ನ ಇಂಪ್ರೆಸ್ ಮಾಡುತ್ತೆ. ಅದರಲ್ಲಿ ಕಾಂಗ್ರೆಸ್ನ ನಾಯಕಿ ಇಂದಿರಾ ಗಾಂಧಿಯನ್ನು ಕೂಡ, ಯಾಕಂದರೆ ಇಂದಿರಾ ಗಾಂಧಿ 67-69 ವಿಘಟನೆ ಸಂಸ್ಥಾ ಕಾಂಗ್ರೆಸ್ ಆಗತ್ತೆ. ಆಗ ನಿಜಲಿಂಗಪ್ಪನವರು, SK ಪಾಟೀಲ್, ಕಾಮರಾಜ್, ಅತುಲ್ಯ ಘೋಷ್ ಇವರೆಲ್ಲರೂ ಇಂದಿರಾ ಗಾಂಧಿಯನ್ನು ಬಿಟ್ಟು ಹೋದಾಗ ಇಂದಿರಾ ಗಾಂಧಿ ವಾಸ್ ಲುಕಿಂಗ್ ಫಾರ್ ಎ ಯಂಗ್ ಟರ್ಕ್. ಅದು ಸೋಷಿಯಲಿಸ್ಟ್ ಪಾರ್ಟಿಯಿಂದ ಹುಡುಕ್ತಾ ಇರ್ತಾರೆ ಕಾಂಗ್ರೆಸ್ನಲ್ಲಿ. ಚಂದ್ರಶೇಖರ್ ಇವರೆಲ್ಲ ಬರ್ತಾರಲ್ಲ. SM ಕೃಷ್ಣ ಅವರನ್ನು, ಅವರ ಒಟ್ಟಾರೆ ನಡವಳಿಕೆ, ಅವರ ಪಾರ್ಲಿಮೆಂಟೇರಿಯನ್ನೆಸ್ಸು, ಕಾಮ್ನೆಸ್ಸು. ಅಂದರೆ ಪ್ರಶಾಂತ್, ಇಂದಿರಾ ಗಾಂಧಿ ಅವರು ಅಂದರೆ ಅವರ ನೇತೃತ್ವದಲ್ಲಿ ಒಂದು ಸಭೆ ಇರುತ್ತಂತೆ. ಸೊ ಆ ಸಭೆಯಲ್ಲಿ ಇವರು SM ಕೃಷ್ಣ ಅವ್ರನ್ನ ನೋಡಿರ್ತಾರೆ. ಯಾಕಂತಂದರೆ ಅವ್ರ ಗಂಟ್ಲು ಸರಿ ಇರೋದಿಲ್ಲ. ಆ ಸಭೆಯ ಕುರಿತಾಗಿ ಅವರು ಇದ್ದಂಥ ಒಂದು ವರದಿಯನ್ನು ಓದಬೇಕಾಗಿರುತ್ತೆ. ಯಾರು ಓದಬಲ್ಲರು ಅಂತ ಹುಡುಕಿದಾಗ SM ಕೃಷ್ಣ ಅವರು ಎಲ್ಲೆಲ್ಲೋ ಮೂಲೆಯಲ್ಲಿ ಇರ್ತಾರಂತೆ. ಸೊ ಆವಾಗ ಅವ್ರನ್ನ ಪಿಕ್ ಮಾಡಿ ಕರೆದು ಅವರು ಆ ಪತ್ರವನ್ನು, ವರದಿಯನ್ನು ಓದಿದಾಗ ಬಹಳ ಇಂಪ್ರೆಸ್ ಆಯಿತು ಅನ್ನುವಂಥದ್ದನ್ನು ಕೇಳಿದ್ವಿ. ಹಾಂ, ನ್ಯಾಚುರಲ್. ಈಗ SM ಕೃಷ್ಣ ನಾವೇ ಅನೇಕ ಬಾರಿ ಅವರ ಭಾಷೆ, ಹೌದು, ನೀವು ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಸಂಸದರನ್ನ ಕೊಡಿ. ಆಮೇಲೆ ವಿದೇಶದಲ್ಲಿ ಓದಿರೋದ್ರಿಂದ ಇಂಗ್ಲಿಷ್ ಭಾಷೆಯಲ್ಲಿ ಭಾಷೆಯ ಮೇಲೆ ಒಂದು ಪ್ರೌಢಿಮೆ ಇರುತ್ತೆ. ಮತ್ತು ಹಿ ವಾಸ್ ಆಲ್ವೇಸ್ ಅ ಸ್ಥಿತಪ್ರಜ್ಞ, ವೆರಿ ಮ್ಯಾಚ್ಯೂರ್ಡ್ ಪರ್ಸನ್. ಆ ಕಾರಣದಿಂದ ಇಂದಿರಾ ಗಾಂಧಿ ಅವರಿಗೆ 72ರಲ್ಲಿ, ಅಂದರೆ 69ರ ಕಾಂಗ್ರೆಸ್ ವಿಭಜನೆಯ ನಂತರದ ನೆಕ್ಸ್ಟ್ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ನ ಟಿಕೆಟ್ ಆಫರ್ ಮಾಡ್ತಾರೆ. PSPಯಿಂದ ಸಂಸದರಾಗಿದ್ದವರು ಆಗ 72ರ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ನಿಂದ ಸಂಸದರಾಗ್ತಾರೆ. 72 ಆ ಚುನಾವಣೆಯ ನಂತರವೇ ಅಲ್ಲ, ಅದು ಬಾಂಗ್ಲಾ ಯುದ್ಧದ ನಂತರ ನಡೆದಿರ್ತಕ್ಕಂಥ ಚುನಾವಣೆ. ಕಾಂಗ್ರೆಸ್ ಟಿಕೆಟ್ ಮೇಲೆ RS ಬರ್ತಾರೆ. ಎಸ್, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಪ್ರಶಾಂತ್. ಯಾಕಂತಂದರೆ ಕಾಂಗ್ರೆಸ್ನ ರಾಜಕಾರಣವನ್ನು ವಿರೋಧ ಮಾಡ್ತಾ ಬಂದಂತಹ SM ಕೃಷ್ಣ ಅವರು ಇಂದಿರಾ ಗಾಂಧಿ ಅವರು ಹೇಳಿದ್ರು ಅನ್ನುವಂಥ ಒಂದೇ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಹಲವಾರು ಹುದ್ದೆಗಳನ್ನು ಕೂಡ ನಿಭಾಯಿಸಿದ್ದಾರೆ. ಅದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.